ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ವ್ಯೂವರ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮೋಸ್ಟ್ ಅವೈಟಿಂಗ್ ವಿಡಿಯೋ, ಈ ವಿಡಿಯೋಗೋಸ್ಕರ ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರಿ, ಬೇಗ ನಿಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತಿಳಿಸಿ ಅಂತ. ಅಂಡ್ ಫೈನಲಿ ಟುಡೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ, ತುಂಬಾನೇ ಲೇಟ್ ಆಗ್ತಿದೆ. ಬಿಕಾಸ್ ನಾನು ಬರೇ ವ್ಲಾಗ್ಸೇ ಆಗಿದ್ದಿದ್ರೆ ನೆಕ್ಸ್ಟ್ ಡೇನೆ ನಾನು ಅಪ್ಲೋಡ್ ಮಾಡ್ಬೋದಾಗಿತ್ತು. ಬಟ್ ಆಸ್ ಅ ವರ್ಕಿಂಗ್ ವುಮೆನ್ ನಿಮ್ಮೆಲ್ರಿಗೂ ಗೊತ್ತು ನಾನು ಸ್ವಲ್ಪ ಬಿಸಿ ಇರೋದ್ರಿಂದ ಲೇಟ್ ಆಗ್ತಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ಬೆಳಗ್ಗೆನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು KR ಮಾರ್ಕೆಟ್ಗೆ ಹೋಗಿ ಕೆ ಆರ್ ಪುರಂ ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಎಲ್ಲ ತಗೊಂಡು ಮನೆಗೆ ಬರೋಷ್ಟರಲ್ಲೇ ಕ್ಯಾನೋಪಿ ಅವ್ರು ಬಂದ್ಬಿಟ್ಟು ಟೆರೇಸ್ ಅಲ್ಲಿ ಈ ತರ ಕ್ಯಾನೋಪೀಸ್ ಎಲ್ಲ ಹಾಕ್ತಾ ಇದ್ರು. ಸೊ ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ. ಏನೇನಾಯ್ತು ಎತ್ತಾಕತ್ತೆ, ಇವತ್ತಿನ ವ್ಲಾಗ್ ಹೇಗಿತ್ತು, ನಮ್ಮ ಮನೆಯಲ್ಲಿ ಸಡಗರ ಅನ್ನೋದೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಸೊ ಮೊದಲೇ ಬಾರಿಗೆ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಫ್ರೆಂಡ್ಸ್. ಹ್ಯಾಪಿ ಬರ್ತ್ಡೇ ಯದುವೀರ್, ಹ್ಯಾಪಿ ಬರ್ತ್ಡೇ. ಇನ್ನೂ ನಿದ್ದೆ ಬರ್ತಾ ಇದೆಯಾ? ಇವತ್ತು ಯಾರ್ದು ಬರ್ತ್ಡೇ? ಓಹೋ, ಹ್ಯಾಪಿ. ಇನ್ನು ಯದುವೀರ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದೀನಿ. ಜೊತೆಗೆ ಬ್ಯಾಕ್ ಡ್ರಾಪ್ಗೆ ಡೆಕೋರೇಷನ್ಗೆ ಮಿಸ್ಟರ್ ಬಲೂನ್ಸ್ ಅವ್ರನ್ನ ಕರೆಸಿದೆ. ಪ್ರತಿಯೊಂದು ಫಂಕ್ಷನ್ಗೂ ನಮ್ಮ ಮನೇಲಿ ಇವರೇ ಮಾಡೋದು ಡೆಕೋರೇಷನ್. ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನಾವು ಹೇಗೆ ಕೇಳಿದ್ರೆ ಹಾಗೆ ಮಾಡ್ಕೊಡ್ತಾರೆ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ನಂಬರ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆನೂ ಹಾಕ್ತಿರ್ತೀನಿ, ನೀವು ಕರೆಸಿ ಮಾಡಿಸ್ಕೊಳ್ಬಹುದು. ಅಂಡ್ ಯಾವುದೇ ಪ್ರಮೋಷನಲ್ ಅಲ್ಲ, ನನ್ನ ಕೈಯಾರೆ ಅಮೌಂಟ್ ಕೊಟ್ಟು ನಾನು ಮಾಡಿಸ್ತಾ ಇರೋದು. ನಮ್ಗೆ ಇಷ್ಟ ಆಯ್ತು, ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದೀನಿ ಅಷ್ಟೇ. ಹಾಗೇನೆ ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ಹೂವಾನೆ 16,500 ರೂಪಾಯಿಗೆ ತಂದಿದ್ದೀನಿ. ಒಂದೊಂದು ಹಾರನೇ 2,000 ರೂಪಾಯಿ. ಮಲ್ಗೆ ಹಾರ 4 ಹಾರ ಅದೇ ಆಗೋಯ್ತು. ಇನ್ನು ಮಿಕ್ಕಿದ ಹಾರ ಎಲ್ಲ ಸೇರಿಸಿ ಅಷ್ಟಾಯ್ತು. ಫ್ರೂಟ್ಸ್ ಅದೊಂದು 3,000 ರುಪೀಸ್ ಎಲ್ಲ. ಆಲ್ಮೋಸ್ಟ್ ಬೆಳಗ್ಗೆ 20,000 ಕ್ಯಾಶ್ ತಗೊಂಡೋಗಿದೆ. 20,000 ಖಾಲಿ, ಜೊತೆಗೆ ಒಂದು 3,000 ರುಪೀಸ್ ಫೋನ್ ಪೇನೇನೋ ಮಾಡಿದ್ದೀನಿ. ಟೋಟಲ್ ಇಷ್ಟು ಬೆಳಗ್ಗೆ ಖರ್ಚು ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಐ ಆಮ್ ಸೋ ಬ್ಲೆಸ್ಡ್. ತಾಯಿ ನನಗೆ ಇಷ್ಟು ಖರ್ಚು ಮಾಡುವಂತ ಶಕ್ತಿ ಕೊಟ್ಟಿದ್ದಾಳೆ. ನಾನು ಇವಾಗೂ ನೆನೆಸ್ಕೊಳ್ತೀನಿ ನಾನು, ಯಾಕಂದ್ರೆ ಸ್ಟಾರ್ಟಿಂಗ್ ನನ್ನ ಪೂಜೆ ವರಲಕ್ಷ್ಮಿ ವ್ರತ ನಾನು ಮದುವೆ ಆದ್ಮೇಲೆ ಶುರು ಮಾಡಕ್ಕೆ ಸ್ಟಾರ್ಟ್ ಆದಾಗ ರೂಪೇಶ್ ನನಗೆ ಬರೀ 5,000 ರುಪೀಸ್ ನನಗೆ ಕೊಟ್ಟಿದ್ರು, ಇದರಲ್ಲೇ ಹೆಂಗಾದ್ರೂ ಅಡ್ಜಸ್ಟ್ ಮಾಡಿ ಮಾಡು ಅಂತ. ಸೊ ಫಸ್ಟ್ ಹಬ್ಬ ನಾನು ಅಷ್ಟ್ರಲ್ಲಿ ಮಾಡಿದ್ದೆ. ಅಂಡ್ ಪ್ರತಿ ಸಲನೂ ನಾನು ಹಬ್ಬ ಮಾಡ್ತಾ 7 ವರ್ಷದಲ್ಲಿ ಇಷ್ಟು ಖರ್ಚು ಮಾಡೋ ಅಷ್ಟು ಶಕ್ತಿ ಆ ತಾಯಿ ಕೊಟ್ಟಿದ್ದಾಳೆ. ನೀವು ಅಷ್ಟೇ ದೇವ್ರನ್ನ ನಂಬಿ ಜೊತೆಗೆ ನಿಮ್ ಕೆಲ್ಸನ ಕೂಡ ನಂಬಿ ಅದಕ್ಕೆ ಕೆಲಸಕ್ಕೆ 100% ಕೊಟ್ಟು ಕೆಲಸ ಮಾಡಿ. ದಯವಿಟ್ಟು ಸಕ್ಸಸ್ ಆಗ್ತೀರಾ ಲೈಫಲ್ಲಿ. ಸೊ ಕಾಯಕವೇ ಕೈಲಾಸ. ಆ ದೇವರು ನಮ್ಗೆ ದಾರಿ ತೋರಿಸ್ತಾನೆ. ಆ ದಾರಿಯಲ್ಲಿ ನಾವು ನಡೀತಾ ನಮ್ಮ ಕೆಲಸಗಳನ್ನ ನಾವು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ್ರೆ ಖಂಡಿತ ನಾವು ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡುವಷ್ಟು ಆ ಸಾಕ್ಷಾತ್ ಮಹಾಲಕ್ಷ್ಮಿ ನಮ್ ಕೈ ಹಿಡಿತಾಳೆ, ಕೊಡ್ತಾಳೆ ಅಂತ ನಾನ್ ನಂಬಿದೀನಿ. ನಿಮ್ಮೆಲ್ಲರಿಗೂ ಈ ತರ ಅನ್ಸಿದ್ಯಾ? ನೀವು ಫಸ್ಟ್ ಟೈಮ್ ಮಾಡಿದಾಗ ನಿಮ್ ಲೈಫ್ ಹೇಗಿತ್ತು? ಆ ಅಮ್ಮನ ನಂಬ್ತಾ ಪ್ರತಿ ವರ್ಷನೂ ನಮ್ಮ ಕೈಯಲ್ಲಿ ಆದಷ್ಟು ನಾವು ಆಡಂಬರದಿಂದನೂ ಸಿಂಪಲ್ ಇಂದನೋ ಹೆಂಗೋ ಆದ್ರೂ ನಾವು ಒಂದು ಪೂಜೆ ಮಾಡ್ತಾ ಈ ವ್ರತನ ಮಾಡ್ಕೊಂಡ್ ಬಂದಾಗ ನಮ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅನ್ಬಿಟ್ಟು ನನ್ಗನ್ಸಿದೆ. ನಿಮ್ಗೆ ಏನು ಕರೆಕ್ಟಾ ಅನ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಓಕೆನಾ? ಮತ್ತೆ ತಪ್ಪಾಗಿ ತಿಳ್ಕೊಳ್ಬೇಡಿ, ತಿರ್ಗಾ ಬಂದು ಕಾಮೆಂಟ್ ಹಾಕ್ಬೇಡಿ ಈ ರೀತಿ ನೀವು ತೋರ್ಸ್ಕೊಳಕ್ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತ ಎಲ್ಲ. ಇಲ್ಲ, ಲಕ್ಷ್ಮಿ ಬಂದು ಅಲಂಕಾರ ಪ್ರಿಯಳು. ಅಮ್ಮನ್ಗೆ ಎಷ್ಟು ಆಡಂಬರ, ಎಷ್ಟು ಅಲಂಕಾರ ಮಾಡಿ ನಾವು ಪೂಜೆ ಮಾಡ್ತೀವೋ ಅಷ್ಟು ಬೇಗ ಹೊಲಿತಾಳೆ ಅಂತ ಹೇಳ್ತಾರೆ. ಇದನ್ನ ನಾನು ನಿಜವಾಗ್ಲೂ ನಂಬಿದೀನಿ. ಏನ್ ಗೊತ್ತಾ, ನಮ್ಮ ಕ್ಯಾರೆಕ್ಟರ್ ಹೆಂಗೆ ನಿಜ ಜೀವನದಲ್ಲಿ ನಾವು ಹೇಗೆ, ನಮ್ಮ ಕ್ಯಾರೆಕ್ಟರ್ ಹೇಗೆ ಅಂತ ನಾವ್ ಈ ಅಮ್ಮನ್ ಲಕ್ಷ್ಮಿ ಕುಣಿಸ್ದಾಗ ಆ ಮುಖವಾಡದಲ್ಲೇ ಎದ್ದು ಕಾಣತ್ತಂತೆ ನಮ್ಗೆ. ಅದು ಖಂಡಿತ ನಿಜ ಫ್ರೆಂಡ್ಸ್. ಏನಂತೀರಾ? ಇದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬನ್ನಿ ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಜಾಸ್ತಿ ಮಾತಾಡ್ತಾ ಇದೀನಿ. ಫ್ರೆಂಡ್ಸ್ ನೋಡಿ ರೆಡಿ ಆಗಿದೆ. ಸೊ ಇದು ಬಂದು ಈ ತರ ಕ್ಲೋಸ್ ಮಾಡ್ಬಿಡ್ಬಹುದು, ಕಾಂಪ್ಯಾಕ್ಟ್ ಈ ತರ ಇರುತ್ತೆ. ಇದನ್ನು ಬೇಕಂದ್ರೆ ರಿಮೂವ್ ಮಾಡ್ಕೋಬಹುದು. ಎಷ್ಟು ಹೈಟ್ ಬೇಕೋ ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಸೊ ಈ ತರ ಇರುತ್ತೆ, ಚೆನ್ನಾಗಿದೆ. ನನಗೆ ಸ್ವಲ್ಪ ಸ್ಟ್ರೆಂತ್ ಆಗಿ ಎಳಿಬೇಕು. ಇಷ್ಟುದ್ದ ಬೇಕಂದ್ರೂ ಮಾಡ್ಕೋಬಹುದು, ದೊಡ್ಡದಾಗಿ. ಇಲ್ಲ ಸ್ವಲ್ಪ ಇಷ್ಟು ಬೇಕು ಅಂದ್ರೆ ಇಷ್ಟು ಮಾಡ್ಕೊಂಡು ಇದನ್ನು ಇಷ್ಟು ಮಾಡ್ಕೋಬಹುದು. ಈ ತರ ಸ್ಟೆಪ್ ಆಯ್ತು. ಇದ್ರ ಮೇಲೆ ಇನ್ನೊಂದು ಪೀಠ ಬೇಕಂದ್ರೂ ಇಟ್ಕೋಬಹುದು, ಕೆಳಗಡೆ ಪೀಠ ಬೇಕಂದ್ರೂ ಇಟ್ಕೋಬಹುದು. ಸೊ ಈ ತರ ಐಡಿಯಲ್ ಮಾಡ್ಕೊಟ್ಟಿದ್ದು ಶರ್ಮಾಜಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಈ ತರ ಮಾಡಿಸ್ಬೇಕು ಅಂತ ಇದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಿರ್ತೀನಿ, ಅದಕ್ಕೆ ಕಾಲ್ ಮಾಡಿ ಅವ್ರ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಪ್ಲಸ್ ಕಾಸ್ಟ್ ಎಷ್ಟಾಗುತ್ತೆ, ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಯ್ತಾ. ಸೊ ಅಷ್ಟು ಮಾತ್ರ ಹೇಳ್ತೀನಿ, ಕಾಲ್ ಮಾಡಿ ನೀವು ಮಾಡಿಸ್ಕೊಳ್ಳಿ, ಓಕೆನಾ? ಅಂಡ್
ಪೂಜೆ ಎಲ್ಲ ಆಯ್ತು. ಆ ಗ್ಲಿಮ್ಸ್ ಎಲ್ಲ ನೋಡಿಸ್ಬಿಡ್ತೀನಿ ಒಂದ್ಸಲಿ. ಇವಾಗ ಆಶ್ರಮಕ್ಕೆ ಹೋಗ್ಬೇಕು. ಬನ್ನಿ, ರೂಪೇಶ್ ಬೈತಾ ಇದಾರೆ, ಟೈಮ್ ಆಗೋಯ್ತು. ಇಲ್ಲೇ ಪಾಕ್ ಮಾಡು. ನೋಡಿ, ನಾವು ಬರೋಷ್ಟಲ್ಲೇ ಪೂಜಾ ಮತ್ತು ಅವ್ರ ಮಗ ಪುಟ್ಟ ಮಲ್ಲ ತರ ರೆಡಿ ಆಗಿ ಒಂದು ದೀವು. ಹಾಯ್. ಅಲ್ಲಿ ನೋಡಿ, ಇಲ್ಲಿ ನೋಡಿ, ನಮ್ಮ ಮೇಡಮು, ನಮ್ಮ ಹೆಡ್ ಮೇಡಮ್ ಇಬ್ರು ಬಂದವ್ರೆ ನೋಡಿ. ವರಮಹಾಲಕ್ಷ್ಮಿ ಅಂತ ರಂಗೋಲಿ ಎಲ್ಲ ಹಾಕೋರೆ. ವೆರಿ ನೈಸ್. ಇವಾಗ ಬರೋದೆಲ್ಲ ಖಾಲಿ ಆದ್ಮೇಲೆ ಸೂಪರ್ ಆಗಿದ್ದೀರಾ ಆಂಟಿ. ಎವರ್ ಗ್ರೀನ್ ನೀವು. ಅವ್ರು ಎವರ್ ರೆಡ್, ಇವ್ರು ಎವರ್ ಗ್ರೀನ್, ಎವರ್ ಎಲ್ಲೋ, ಇವರು ಎವರ್ ರೆಡ್. ಅವರು ಪಿನಿ ಅವ್ನು CMR ಕಾಲೇಜು ಬ್ರ್ಯಾಂಡ್. ಫ್ರೆಂಡ್ಸ್, ನಮ್ಮ ಅತ್ತೆ ಹೆಂಗ್ ರೆಡಿ ಆಗಿದ್ದಾರೆ ನೋಡಿ. ಈ ಕಡೆ ತಿರ್ಗತ್ತೆ ನೋಡಿದ್ರಾ? ನಿಮ್ ನವಿಲ್ ತೋರ್ಸತ್ತೆ. ಕ್ಲೀನಾಗಿ ಹಾಕೊಂಡಿಲ್ಲ ನೀವು ಬ್ಲೌಸ್. ಬರಬೇಕು ಅದು ಬ್ಯಾಕ್ ಸೈಡ್ ತಿರುಗಿಸಿ ಹೋಗಿ ತೋರ್ಸಕ್ಕೆ. ಅದೇ ಟರ್ನ್ ಆಗತ್ತೆ. ನವಿಲು ಬಂದಿದೆ ನೋಡಿ. ನವಿಲು ಸ್ಟೈಲ್ ರಾಣಿ. ನಮ್ಮತ್ತೆ ಸ್ಟೈಲ್ ರಾಣಿ. ನಮ್ಮತ್ತೆ ಇವರಿಬ್ರು ನೋಡಿ. ಅಲ್ಲಿ PV ಅಂತಾನೇ ಬರುತ್ತೆ. ಪೂಜಾ ನವಿಲೆ ಕನ್ನಡ ಬ್ಲಾಗ್ಸ್ ಅವ್ರು ಬಂದವ್ರೆ. ಇಲ್ಲಿ ಹರ್ಷ ಇದ್ದಾನೆ. ಹರ್ಷ ಇಲ್ಲಿ. ಇದು ನಾನು ಸೌಂದರ್ಯ. ಪೂಜೆ ಎಲ್ಲ ಮುಗೀತು. ಮಂಗಳಾರತಿ ತಗೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಲಕ್ಷ್ಮಿ ಅವ್ರು ಬಂದ್ರು. ಹಾಯ್ ಮಾಡು. ಹಾಯ್ ದಿಯಾನ್. ಅವ್ನು ನೋಡಿ. ಸೊ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಬಂದಿದ್ದು. ಇವಾಗ ಬನ್ನಿ ಹೋಗಿ ಊಟ ತಿನ್ನುವ. ಅದೇ ನಾವು ತಿನ್ನಂಗಿಲ್ಲ, ವ್ರತ ಮಾಡ್ತಿದ್ದೀವಲ್ಲ. ಬರೀ ಫ್ರೂಟ್ಸ್, ಹಾಲಲ್ಲಿ ಮಾತ್ರ ಇರಬೇಕು. ಇವರೆಲ್ಲ ತಿಂತಾರೆ. ಏನಾದರೂ ಸ್ವೀಟ್ ತಿನ್ಕೋಬೋದು ಅಷ್ಟೇ. ಸ್ವೀಟು ಇದೆ, ಅನ್ನ, ರಸಂ, ಪಲಾವ್, ಏನೇನು ಮಾಡಿಸ್ತೀವಿ ಅಂತ ತೋರಿಸ್ತೀನಿ. ವೆಯ್ಟ್ ಮಾಡಿ ಫ್ರೆಂಡ್ಸ್. ಲಿಟ್ರಲಿ 1.5 hour ರೆಡಿ ಆಗಿದ್ದಾನೆ ಈ ಔಟ್ಫಿಟ್ಗೆ. ಕನ್ನಡಿ ಮುಂದೆ ಹೋಗೋದು, ಹಂಗೆ ಮಾಡೋದು. ಪ್ಯಾಂಟ್ ಇವ್ನು ಹಿಡಿಯೋಕ್ಕಾಗ್ತಾ ಇಲ್ಲ. ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಅವ ಮಾಡಲ್ಲ. ಫ್ರೆಂಡ್ಸ್, ನೀವು ಮುಂಚೆಯಿಂದನೂ ನನ್ನ ಫಾಲೋ ಮಾಡ್ತಾ ಇದ್ರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ನನ್ನ ಮುದ್ದಿನ ಮಗ ಯದುವೀರ್ ಬರ್ಡೇ ದಿವಸ ನಾವು ಅನ್ನದನ್ನ ಇಟ್ಕೊಂಡಿರ್ತೀವಿ. ಸೊ ಅವ್ನ ಫಸ್ಟ್ ಬರ್ಡೇಗೆ ಒಂದು 150 ಮೆಂಬರ್ಸ್ಗೆ ನಾವು ಕೊಟ್ಟಿದ್ವಿ. ಸೆಕೆಂಡ್ ಬರ್ಡೇಗೆ 250 ಮೆಂಬರ್ಸ್ ಕೊಟ್ವಿ. ಈ ಸಲ ಲಿಟ್ರಲಿ 450 ಮೆಂಬರ್ಸ್ಗಷ್ಟು ಊಟಕ್ಕೆ ಅರೇಂಜ್ ಮಾಡಿದ್ವಿ. ಅಲ್ಲೋದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಏನೇನು ಊಟದಲ್ಲಿ ಇತ್ತು ಅಂದ್ರೆ ಉಪ್ಪಿನಕಾಯಿ, ಮಜ್ಜಿಗೆ, ಜೊತೆಗೆ ವೈಟ್ ರೈಸು, ಮತ್ತೆ ಇದು ಪೈನಾಪಲ್ದು ಕೇಸರಿ ಬಾತು ಸೂಪರ್ ಆಗಿತ್ತು. ಜಾಸ್ತಿ ಡ್ರೈ ಫ್ರೂಟ್ಸ್ನ ಹಾಕಿ ಮಾಡಕ್ಕೆ ಹೇಳಿದೆ. ಆಮೇಲೆ ರಾಯ್ತಾ, ಮೊಸರು ಬಜ್ಜಿ. ಸೊ ಅದ್ರ ಜೊತೆಗೆ ವೆಜಿಟೇಬಲ್ಸ್ ಪಲಾವ್. ನೀವು ನೋಡ್ಬೋದು ವೆಜಿಟೇಬಲ್ಸ್ ಹೆಂಗ್ ಕಾಣ್ತಾ ಇದೆ ಅಂದ್ಬಿಟ್ಟು. ಅದ್ರ ಜೊತೆಗೆ ಅಲಸಂದಿ ಕಾಳು, ಇಡ್ಲಿ. ಸೊ ಇಷ್ಟು ಐಟಮ್ಸು ಊಟಕ್ಕೆ ಅರೇಂಜ್ ಆಗಿದ್ದು. ಸೊ ನಾನಂತೂ ತಿನ್ನೋಕ್ಕಾಗಿಲ್ಲ, ನಂಗೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಬಟ್ ಇದಂತೂ ತಿಂದೆ, ಕೇಸರಿ ಬಾತು ಸೂಪರ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹುಟ್ಟಿರೋ ಮಕ್ಕಳಿಂದ ಹಿಡಿದು ಸಾಯೋ ಅಂತ ವೃದ್ಧರವರೆಗೂ ಈ ಒಂದು ಆಶ್ರಮಲ್ಲಿದ್ದಾರೆ. ಆಲ್ಮೋಸ್ಟ್ ವಯಸ್ಸಾದವರೇನೆ ಒಂದು 80-90 ಮೆಂಬರ್ಸ್ ಇರ್ಬೋದು. ಅದರಲ್ಲಿ ಎಷ್ಟು ಜನ ಎಜುಕೇಟೆಡ್ಸ್ ಇದ್ದಾರೆ ಗೊತ್ತಾ. ನೋಡಿದಾಗ ಒಂಥರ ಬೇಜಾರಾಗುತ್ತೆ. ಡೈರೆಕ್ಟ್ ಬಕೆಟ್ಸ್ ಅಲ್ಲಿ ಹಾಕೊಂಡು ಹೋಗಿ ಅಲ್ಲೇ ಅವರ ಇರೋ ಅಂತ ಪ್ಲೇಸ್ಗೆಲ್ಲೇ ಹಾಕೊಡ್ತಾರೆ ಊಟನ. ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಮಕ್ಕಳು ಇರ್ತಾರಲ್ವಾ. ಸೊ 8th ಸ್ಟ್ಯಾಂಡರ್ಡ್ ವರ್ಗೂ ಇಲ್ಲಿದೆ. 8th ಸ್ಟ್ಯಾಂಡರ್ಡ್ ಟು ಹೈಸ್ಕೂಲ್ ಬೇರೆ ಅಂದ್ರೆ ಪಕ್ಕದಲ್ಲೇ ಬಿಲ್ಡಿಂಗ್ಸು. ಸೊ ಅಲ್ಲಲ್ಲಿ ಕೊಡೋ ಅಂತ ಪದ್ಧತಿ ಇದೆ. ಬಟ್ ಇಲ್ಲಿ ಹೋದ್ರೆ ನನಗೆ ಎಷ್ಟು ಖುಷಿ ಆಗುತ್ತೋ ಅಟ್ ದ ಸೇಮ್ ಟೈಮ್ ನಂಗೆ ಅಷ್ಟೇ ಬೇಜಾರಾಗುತ್ತೆ. ಬಟ್ ಏನು ಮಾಡಿಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರವ್ರು ಮಾಡಿರೋಂಥ ಕರ್ಮ ಅವ್ರವ್ರು ಅನುಭವಿಸ್ಲೇಬೇಕಾಗತ್ತೆ. ಹಾಗಾಗಿ ಸೊ ನಾನು ಬೇಡ್ಕೊಳ್ಳೋದಿಷ್ಟೇ, ದೇವರು ಅವ್ರಿಗೆ ಅಲ್ಲಿರೋಂಥ ಎಲ್ಲ ಮಕ್ಳಿಗೂ ಒಂದು ಒಳ್ಳೆ ಫ್ಯೂಚರ್ನ ಕೊಟ್ಟು, ಈಗ ತಂದೆ ತಾಯಿ ಅಥವಾ ಇರೋ ಥರ ಇದ್ದರೆ ಮುಂದೆ ಅವ್ರಿಗೆ ಒಳ್ಳೆ ಫ್ಯಾಮಿಲಿ ಸಿಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಹಾಗೆ ದೇವರು ಅನ್ನಪೂರ್ಣೇಶ್ವರಿ ಅವ್ರ ಲೈಫ್
ಟೈಮ್ ಅವ್ರಿಗೆ ಅನ್ನಪೂರ್ಣೇಶ್ವರಿ ಜೊತೆಯಾಗಿರಲಿ ಅಂತ ನಾನು ಬೇಡ್ಕೊಂಡು, ಸೊ ಅಲ್ಲಿ ಅನ್ನದಾನ ಎಲ್ಲ ಮುಗಿಸ್ಕೊಂಡು ನಾವು ಕೇಸರಿಬಾತ್ ತಿನ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಡೆಕೋರೇಷನ್ ಕೂಡ ರೆಡಿಯಾಗಿತ್ತು. ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಅದನ್ನೇ ಕಾಣಿಸ್ತಾ ಇಲ್ಲ. ಎತ್ಕೊಳ್ಳುತ್ತಂತೆ ಮ್ಯಾಮ್. ನೋಡಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇದು ಮಲ್ಕೊಂಬಿಟ್ಟ ಮೇಲೆಗಡೆ ಬಲೂನ್ ಡೆಕೋರೇಷನ್ ಮಾಡಕ್ಕೆ ಹೋದ್ರು. ನಮ್ಮ ಸ್ಟೂಲು ಎಲ್ಲ ರೆಡಿ, ಪೂಜೆ ಮಾಡೋದಷ್ಟೇ. ಫ್ರೆಂಡ್ಸ್, ನನಗೆ ಹೆಲ್ಪ್ ಮಾಡೋಕ್ಕೆ ಇವತ್ತು ದೀಪು ಮೇಡಮ್ ಅವ್ರು ಬಂದಿದ್ದಾರೆ. ಸಾಕ್ಷಾತ್ ಮಹಾಲಕ್ಷ್ಮಿ ಥರ ಇದ್ದಾರೆ ನೋಡೋಕ್ಕೆ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್ ಅವ್ರ ಡೀಟೇಲ್ಸ್ ಎಲ್ಲ ನಾನು ವಿಡಿಯೋ ಕಂಪ್ಲೀಟಾಗಿ ತಿಳಿಸ್ತೀನಿ. ಸೋ ಸ್ವೀಟ್ ಆಫರ್. ಬಂದಿದ ತಕ್ಷಣ ಸ್ಯಾರಿನೆಲ್ಲ ಉಡ್ಸೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಯಾವ ಥರ ಕೇಳಿದ್ದೆ ಆ ಥರನೇ ಮಾಡಿಕೊಡ್ತಾ ಇದ್ದಾರೆ. ಸೊ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಹಾಗೆಯೇ ನಿಮ್ಮಲ್ಲಿ ಯಾವುದೇ ಥರದಾದಂಥ ಶುಭ ಕಾರ್ಯಗಳಿಗೆ, ಗುರುಪ್ರವೇಶಗಳಿಗೆ ಈ ಥರ ಸ್ಯಾರಿ ಡ್ರೇಪಿಂಗು, ಅಲಂಕಾರ ಮಾಡುವಂಥ ಕೆಲಸ ಇದ್ದರೆ ಖಂಡಿತ ಅಲಂಕಾರ ಮಾಡುವಂತಹ ಯಾವುದೇ ರೀತಿ ಡೆಕೋರೇಷನ್ಸ್ ಇದ್ದರೂ ದೀಪು ಮೇಡಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೀನಿ. ಸೊ ಪ್ರೊಸೀಜರೆಲ್ಲ ನಾನು ಡೀಟೇಲಾಗಿ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾನು ಕೂಡ ರೆಡಿ ಆಗಬೇಕು ಈಗ. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಎಲ್ಲ ನೆಂಟರು ಬರೋಕ್ಕೆ ಶುರು ಮಾಡಿದ್ದಾರೆ. ಇವಳೇನೋ ಬಂಗಾರ ಅಷ್ಟು ತಂದವಳೆ. ಈ ಕಡೆ ತಿರುಗಿ ಫೇಸ್ ತೋರಿಸ್ಬಿಡ. ಇಲ್ಲಿ ಮೆಹಂದಿ ತೋರಿಸು, ಮೆಹಂದಿ ತೋರಿಸು. ವಾವ್, ನೈಸ್. ಯಾರು ಹಾಕಿದ್ದು? ಅಲ್ಲ, ಪಿನ್ನಿ ಮನೆ ಹತ್ರ, ಮಾಮ ಮನೆ ಹತ್ರ. ನೈಸ್ ನೈಸ್. ಇಲ್ಲಿ ಇನ್ನು ಡೆಕೋರೇಷನ್ ಕೂಡ ಶುರುವಾಗಿದೆ. ನಮ್ಮ ಅಮ್ಮಮ್ಮ ಬಂದಿದ್ದಾರೆ, ನಮ್ಮ ಸ್ವರೂಪ ಬಂದವನೇ. ಹಾಯ್. ನಮ್ಮ ಚಿಕ್ಕಮ್ಮ ಬಂದವರೆ. ನಮಸ್ತೆ ಮೇಡಮ್. ಇವರು ನಮ್ಮ ಗುರೂಜಿ ಸ್ವಾಮಿಗಳು. ನಮ್ಮ ಮನೇಲಿ ಯಾವುದೇ ಶುಭ ಕಾರ್ಯ ಆಗಲಿ ನಾನು ಚಿಕ್ಕವಳಿಂದನೂ ಇವರೇ ಮಾಡ್ತಿರೋದು. ನನ್ನ ತಂಗಿರ ನಾಮಕರಣ, ಯದುವೀರ್ ನಾಮಕರಣ, ನಮ್ಮ ಮನೇಲಿ ಯಾವುದೇ ಮದುವೆ ಆಗಲಿ, ನನ್ನ ಮದುವೆ ಎಲ್ಲ ಇವರೇ ಮಾಡಿಸ್ಕೊಟ್ಟಿದ್ದು. ಅದಕ್ಕೆ ಇವ್ರನ್ನೇ ಕರೆಸ್ತೀನಿ ನಾನೆಲ್ಲ. ನಮಸ್ತೆ ಸರ್. ನಮ್ಮ ಅತ್ತೆ ಅಲ್ಲಿ. ಹಾಯ್ ಅತ್ತೆ. ಬ್ಯುಸಿ ನೈವೇದ್ಯ ಮಾಡೋಕ್ಕೆ. ನಮ್ಮ ಮಮ್ಮಿ ಇಲ್ಲಿ. ನಮ್ಮ ಸುಕನ್ಯಾ ಬಂದಿದ್ದಾಳೆ. ಇವರು ನಮ್ಮ ಏನಂತಾರೆ ವಾಹನ ನಿರ್ವಾಹಕರು ಅಲ್ಲ, ಏನಂತಾರದ ಕನ್ನಡದೇ ಬರಲ್ಲ. ಇವರು ನಮ್ಮ ಚಿಕ್ಕಪ್ಪ ನಾಗರಾಜ್ ಅವ್ರ ಮಮ್ಮಿ. ಇವರು ಪಾಪ ಎಷ್ಟು ಹೆಲ್ಪ್ ಮಾಡ್ದ ನನಗೆ ಅಂದರೆ ಥ್ಯಾಂಕ್ ಯು ಸೋ ಮಚ್. ತುಂಬ ಹೆಲ್ಪ್ ಮಾಡಿ. ಕಸ ಕೂಡ ಯಾಕೆ ಚಿಕ್ಕಪ್ಪ ಹಂಗಾಗೈತೆ? ನಾನೇ ಡೆಕೋರೇಷನ್ ಮಾಡಿದ್ದೆ. ನೋಡಿದ್ರಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು. ನನಗಂತೂ ಹಬ್ಬ ಏನೋ ಒಂದು ಫಂಕ್ಷನ್ ಆಗ್ತಾ ಇದೆ ಅಂತ ಫುಲ್ಲು ಜೋಶು ನನಗೆ. ಆಮೇಲೆ ನೀವೆಲ್ಲ ಕೇಳ್ಬೋದು, ಯಾಕೆ ಸೌಂದರ್ಯ ಅವತ್ತೇ ವರಮಹಾಲಕ್ಷ್ಮಿ ಹಬ್ಬದ ದಿವಸನೇ ನೀವು ಸತ್ಯನಾರಾಯಣ ಸ್ವಾಮಿ ವ್ರತ ಕೂಡ ಇಟ್ಟಿದ್ದೀರಾ ಅಂತ. ನಾನು ಪುರೋಹಿತರ ಹತ್ರ ಏನು ಕೇಳಿದೆ ಅಂದರೆ, ಸ್ವಾಮಿ ನನಗೆ ಶುಕ್ರವಾರ ಬಂದು ವ್ರತನ ಮಾಡಿಕೊಡಿ, ಶನಿವಾರ ನನಗೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿಕೊಡಿ ಅಂತ ಕೇಳಿದೆ. ಅವಾಗ ಅವ್ರು ಏನು ಹೇಳಿದ್ರು ಅಂದರೆ, ಸೌಂದರ್ಯ ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತ ಬುಕ್ಕಲ್ಲಿರೋದು 2ನೇ ಶ್ರಾವಣ ಶುಕ್ರವಾರದ ದಿವಸ. ಸೊ ಹಂಗೆ ನೋಡಿ ಅವತ್ತು ನಾವು ಕಲಶ ಇಟ್ಟರೆ ಅವತ್ತೇ ಮಧ್ಯಾಹ್ನ 12 ಗಂಟೆ ಮೇಲೆ
ಹುಣ್ಣಿಮೆ ಅನ್ನೋದು ಶುರುವಾಗಿದೆ. ಸೊ ಬೆಳಗ್ಗೆ ನಾವು ಕಲಶನ ಇಟ್ಬಿಟ್ಟು ಸಂಜೆ ಹುಣ್ಣಿಮೆ ಆಗಿರೋದ್ರಿಂದ ಅವತ್ತು ಕಲಶ ಕದಲಿಸೋ ತರ ಇರೋದಿಲ್ಲ. ಅಂದ್ರೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ, ಶ್ರಾವಣ ಶುಕ್ರವಾರ ಸಂಜೆ ನಾವು ಕದಲಿಸೋ ಹಾಗಿಲ್ಲ. ಕದಲಿಸಿ ನಾವು ನೆಕ್ಸ್ಟ್ ಡೇ ತಿರ್ಗಾ ಹುಣ್ಣಿಮೆ ದಿವಸ ಇನ್ನೊಂದು ಕಲಶ ಇಡೋ ತರ ಇರೋದಿಲ್ಲ. ಹಾಗಾಗಿ ಒಟ್ಟಿಗೆ ಮಾಡೋಣ. ಅದರಲ್ಲೂ ನೀನು ಡಬಲ್ ಪುಣ್ಯ ಪಡಿತೀಯ. ಯಾಕೆ ಅಂತ ಅಂದ್ರೆ ವರಮಹಾಲಕ್ಷ್ಮಿಗೆ ನಾರಾಯಣ ಅನ್ನೋದು ತುಂಬಾನೇ ಇಷ್ಟ ಅಂತೆ. ಅಂದ್ರೆ ಅದು ಇದೆ ಅಲ್ಲ, ನಾರಾಯಣ ಪ್ರಿಯಳು ಲಕ್ಷ್ಮಿ ಅಂತ. ಸೊ ನಾರಾಯಣ ಹೃದಯದಲ್ಲೇ ಲಕ್ಷ್ಮಿ ಇರ್ತಾಳಂತೆ. ಹಾಗಾಗಿ ಇಬ್ಬರನ್ನು ಒಟ್ಟಿಗೆ ಕುಣಿಸಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದು ಅಂತ ಹೇಳಿದ್ರು. ನನ್ಗೆ ಇದಕ್ಕಿಂತ ಪುಣ್ಯ ಇನ್ನೆಲ್ಲಿ ಸಿಗುತ್ತೆ ಹೇಳಿ. ಈ ತರ ಎರಡೂ ಒಟ್ಟಿಗೆ ಮಾಡುವಂತ ಟೈಮ್ ಬಂದಿದೆ ಅಂದ್ರೆ ಅದು ಯಾಕೆ ಮಾಡೋಕ್ಕಾಗಲ್ಲ, ಮಾಡೇ ಮಾಡ್ಬೋದು ಅಂದ್ಬಿಟ್ಟು ನಾವು ಓಕೆ ಅಂದಿದ್ದು. ಬಟ್ ಎಲ್ರಿಗೂ ತೊಂದರೆ ಆಗುತ್ತೆ, ಅದೊಂದು ಮನಸ್ಸಲ್ಲಿತ್ತು ನನಗೆ. ಅದಕ್ಕೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ನೀವು ಮನೇಲೆಲ್ಲ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ಸಂಜೆ ಬನ್ನಿ ಅಂತ ಹೇಳಿದೆ. ಸೊ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಕರಿದೆ ಇದ್ರೂ ಕೂಡ ಹೋಗ್ಬೇಕಂತೆ. ಅಂಥದ್ರಲ್ಲಿ ಕರೆದಿದ್ದೀನಿ, ಯಾರು ಮಿಸ್ ಮಾಡೋ ಥರ ಇಲ್ಲ ಅಂತ ಕೂಡ ಎಲ್ರಿಗೂ ಹೇಳಿದೆ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಲೋಟಸ್ ಹಾರ, ಅದು ನನ್ನ ಪ್ರೀತಿಯಿಂದ ನನ್ನ ಕೈಯಾರೆ ದೇವ್ರಿಗಾಗಿ ನಾನೇ ಅದನ್ನ ಹೊಲ್ದಿದ್ದು. ತುಂಬಾ ಖುಷಿ ಆಗುತ್ತೆ ಈ ಥರ ಎಲ್ಲ ನನಗೆ ಮಾಡುವಾಗ. ಏನೋ ಒಂಥರ ಪಾಸಿಟಿವ್ ವೈಬು. ಎಲ್ಲರೂ ಹೇಳ್ತಾ ಇದ್ರು ಫಸ್ಟ್ ನೀನು ಹೋಗಿ ರೆಡಿ ಆಗ್ಬಿಡು, ನಾವಿಲ್ಲಿ ಅಲಂಕಾರ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಹರ್ಷ, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ, ಪುರೋಹಿತರು, ಮಮ್ಮಿ ಎಲ್ಲರೂ ಸೇರ್ಕೊಂಡು ಈ ದೇವರ ಅಲಂಕಾರನ ಮಾಡಕ್ ಶುರು ಮಾಡಿದ್ರು. ನನ್ನ ಮೇಲೆ ಹೋಗ್ಬಿಟ್ಟು ನಾನು ರೆಡಿ ಆಗ್ತಾ ಇದ್ದೆ. ದೀಪು ಅವರೆಲ್ಲ ಕೆಳಗಡೆ ದೇವ್ರಿಗೆ ಸೀರೆ ಎಲ್ಲ ಉಡಿಸಿ ಮೇಲೆ ಬಂದು ನನ್ನ ರೆಡಿ ಮಾಡ್ತಾ ಇದ್ರು. ಮತ್ತೆ ದೀಪು ಅವ್ರ ಫ್ರೆಂಡ್ ಬಂದಿದ್ರು, ಅವ್ರ ಹೆಸರು ನಂಗೆ ನೆನಪಿಲ್ಲ. ನೀವು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಓಕೆನಾ, ನೀವು ನನ್ನ ವ್ಲಾಗ್ ನೋಡ್ತಾ ಇದ್ರೆ. ಸೊ ದೀಪು ಮೇಡಮ್ ಅವ್ರ ನಂಬರ್ನ ಹಾಕಿರ್ತೀನಿ. ಅವರು ದೇವ್ರ ಅಲಂಕಾರ ಅಲ್ದೇನೆ ನಮಗೂ ಕೂಡ ಅಲಂಕಾರ ಮಾಡ್ತಾರೆ ನೋಡಿ ಈ ರೀತಿ. ತುಂಬಾ ಚೆನ್ನಾಗಿ ನನಗೆ ಹೇರ್ ಸ್ಟೈಲ್, ಮೇಕಪ್ ಎಲ್ಲ ಮಾಡಿಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇವ್ರ ಮೇಕಪ್ ಆರ್ಟಿಸ್ಟ್ ಕೂಡ, ಇವ್ರ ನಂಬರ್ ಕೂಡ ಹಾಕಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಅನ್ನೋದನ್ನ ಮಾಡ್ಬೋದು. ಇಲ್ಲಿ ಜ್ಯುವೆಲರಿ ಎಲ್ಲ ಹಾಕ್ತಾ ಇದ್ದಾರೆ ನೋಡಿ. ಅಂಡ್ ಈ ಸ್ಯಾರಿ ಬಂದ್ಬಿಟ್ಟು ನಾನು ಕಾಂಜೀವರಂ ಅಲ್ಲಿ ತಗೊಂಡಿದ್ದು. ಸ್ಯಾರಿ ಬ್ಲೌಸ್ ಅಂತೂ ಸೂಪರ್ ಆಗಿ ಡಿಸೈನ್ ಮಾಡಿದ್ರು. 3000 ರೂಪೀಸ್ ನನ್ನ ಆರೇ ವರ್ಕ್ ಕೊಟ್ಟಿದ್ದೆ. ಸ್ಟಿಚಿಂಗ್ ಚಾರ್ಜಸ್ ಬೇರೆ. ಸೊ ಡಿಸೈನ್ ಮಾಡಿಸಿದ್ ಬೇರೆಯವ್ರ ಹತ್ರ ಮಾಡಿಸಿ, ನಾನು ಸ್ಟಿಚಿಂಗ್ ಬೇರೆಯವ್ರ ಹತ್ರ ಮಾಡಿಸಿದ್ದು. ಚೆನ್ನಾಗಿ ಮಾಡಿದ್ರು. ಸೊ ನನಗೆ ಇನ್ನೂ ನೆನಪಿದೆ. ಸೊ ನನ್ನ ಹತ್ರ ಒಡವೆ ಇದ್ದಿದ್ದು ಬರೇ ನಮ್ಮ ಮಮ್ಮಿಯವ್ರು ಕೊಟ್ಟಿದ್ದು ಮದುವೆಗೆ ಬಿಟ್ರೆ, ಇನ್ನು ಮಿಕ್ಕಿದೆಲ್ಲ ನಾನು ಸ್ವಂತ ಅರ್ಚಿತ ಮಾಡ್ಕೊಂಡಿರೋದು. ಅದೆಲ್ಲ ಖುಷಿ ಆಗುತ್ತೆ, ಅದನ್ನೆಲ್ಲ ಹಾಕೊಬೇಕು ಅನ್ನೋದು ಆಸೆ. ಬಟ್ ಓವರ್ ಆಗ್ಬಿಡುತ್ತೆ ಅಂತ ಸಿಂಪಲ್ ಆಗಿ ಹಾಕೊಂಡು ರೆಡಿ ಆಗ್ತಾ ಇದ್ದೀನಿ. ಸಿಂಪಲ್ ಅಲ್ಲ, ಗ್ರ್ಯಾಂಡೇ ಆಯಿತು. ಬಂದವರೆಲ್ಲ ನೀನೇ ಮಹಾಲಕ್ಷ್ಮಿ ಥರ ಇದೆಯಾ, ನೀನೇ ಮಹಾಲಕ್ಷ್ಮಿ ಥರ ಇದೆಯಾ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ನನಗೇನು ಖುಷಿಯಾಗಿದ್ದು ಅಂದರೆ ನಮ್ಮನೆ ಮಹಾಲಕ್ಷ್ಮಿಗೆ ಸೀರೆ ಉಡ್ಸಕ್ಕೆ ಬಂದಿರೋರು ಕೂಡ ಅಷ್ಟೇ ಮಹಾಲಕ್ಷ್ಮಿ ಥರ ಇದ್ದಾರೆ. ಅವ್ರು ನೋಡಿದ್ರೆ ನನಗೇನೋ ಒಂದು ದೈವ ಶಕ್ತಿ ಇದೆ ಅವರಲ್ಲಿ ಅಂತ ನನಗೆ ಅನಿಸುತ್ತೆ. ನಿಮಗೆಲ್ಲ ಏನು ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ಸೋಣ ಈ ಕಡೆ ಹಂಗೆ ತಿರುಗು. ಸ್ವಲ್ಪ ಲೂಸಾಗಿ ಸ್ವಲ್ಪ ಹಿಂಗೆ ಇಷ್ಟ ನೋಡಿ, ನಾನು ಹೇಳಿದ್ ಕೇಳಬೇಕು. ಕಾಣ್ತಾ ಇದ್ದೀನಿ, ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಮದುವೆಲಿ ಇಷ್ಟು ಚೆನ್ನಾಗಿ ರೆಡಿ ಆಗಿರ್ಲಿಲ್ಲ ಫ್ರೆಂಡ್ಸ್, ಟು ಬಿ ಫ್ರ್ಯಾಂಕ್. ಅವಾಗ ಅಷ್ಟಷ್ಟು ಕಾಸ್ಟ್ಲಿ ಸೀರೆ ಎಲ್ಲ ಉಟ್ಕೊಂಡಿದ್ದೆ. ಅಂಡ್ ಲಕ್ಷ್ಮಿ ಹಬ್ಬಕ್ಕೆ ಇಡಕ್ಕೆ ಹೊಸ ಬ್ಯಾಂಗಲ್ಸ್. ನಂದು ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ತಿಳಿಸ್ತೀನಿ. ಫ್ರೆಂಡ್ಸ್ ರೆಡಿ ಆಗ್ಬಿಟ್ಟು ಕೆಳಗಡೆ ಬಂದೆ. ನಿಮ್ಗೆ ನಾನು ಹೊಸ ಮೂಗ್ನತ್ತುಗಳನ್ನ ತರಿಸಿದ್ದೆ, 2 ನನಗೆ2, ಚಿಕ್ಕಮ್ಮಗೆ 2, ಟೋಟಲ್ 4 ನನ್ನ ಫ್ರೆಂಡ್ ದೀಪು ಹತ್ರದಿಂದ ತರಿಸಿದ್ದೆ. 15,000 ರೂಪೀಸ್ದು. ಸೊ ಅದು ನಿಮ್ ಜೊತೆ ಶೇರ್ ಮಾಡೋದೇ ಮರ್ತದೆ. ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ತಿಳಿಸ್ತೀನಿ, ಓಕೆನಾ. ನೀವು ಕಾಮೆಂಟ್ ಅಲ್ಲಿ ಮೂಗ್ನತ್ತು ಅಂತ ತಿಳಿಸಿ. ಸೊ ಹೊಸ ಮೂಗ್ನತ್ ಕಲೆಕ್ಷನ್ಸ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿಬ್ರು ಬಂದ್ವಿ. ಅಂಡ್ ರೂಪೇಶ್ದು ಕುರ್ತಾ ಟೈಟ್ ತಂದ್ಬಿಟ್ಟಿದ್ದೀನಿ ನಾನು. ಪಂಚೆ ಅದ್ರ ಮೇಲೆ ಆಫ್ ಕುರ್ತಾ ಬರುತ್ತಲ್ಲ ಅದು, ಅದ್ರ ಮೇಲೆ ಶಲ್ಯ ಅಂತ ತಂದಿದ್ದು. ಕುರ್ತಾ ಟೈಟ್ ಆಗ್ತಿತ್ತು. ನಾನು ಮುಂಚೆನೆ ಹೇಳಿದೆ ಟ್ರೈ ಮಾಡು ಅಂತ, ಅವ್ರು ಟ್ರೈ ಮಾಡಿಲ್ಲ. ಇರ್ಲಿ ಓಕೆ ಪರವಾಗಿಲ್ಲ, ಹಾಗೆ ಬಾ ಅಂತ ಹೇಳಿ ಈಗ ದೀಪನ ಅಂಟಿಸ್ತಿದೀವಿ. ನೀವು ನೋಡ್ಬೋದು, ಸಾರಿ ದೀಪನ ಹಚ್ತಿದೀವಿ. ಐ ಆಮ್ ಸೋ ಸಾರಿ ಫ್ರೆಂಡ್ಸ್, ಒಂದೊಂದ್ಸಲಿ ಈ ತರ ಮಾತಾಡ್ಬಿಡ್ತೀನಿ ನಾನು. ದೇವರ ಅಲಂಕಾರ ಹೇಗಿದೆ, ನಮ್ಮ ಮನೆ ಮಹಾಲಕ್ಷ್ಮಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ. ಆ್ಯಂಡ್ ಏನು ಗೊತ್ತಾ, ನಮ್ಮ ಮನೇಲಿ ಅಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ಮಹಾಲಕ್ಷ್ಮಿ ಫೋಟೋ ಇರಲಿಲ್ಲ. ಇಮಿಡಿಯೇಟ್ ಆಗಿ ಇವರು ಪುರೋಹಿತರು ಲಕ್ಷ್ಮಿ ಫೋಟೋ ಬೇಕು ಅಂದಾಗ ಹೋಗಿ ಇವರು ಹರ್ಷ ಅವರು ತಗೊಬಂದು ಆ ಲಕ್ಷ್ಮಿ ಫೋಟೋ ಒಳಗಡೆ ಬರೋವಾಗ
ಏನಂತಾರೆ ಈ ಶೇರ್ ಅನ್ನೋದನ್ನ ಅಕ್ಕಿ ಬೆಲ್ಲ ಸೇರ್ನ ಇಟ್ಬಿಟ್ಟು ಓದಿಸ್ಬಿಟ್ಟು ಒಳಗಡೆ ಕರ್ಕೊಬರ್ತಾರಲ್ಲ ಆ ಥರ ಮಹಾಲಕ್ಷ್ಮಿ ಬಂದ್ರಿಂದ ಪ್ಲ್ಯಾನಲ್ಲೇ ಇರಲಿಲ್ಲ ನೋಡಿ. ಆ ದೇವರ ಒಂದು ಮಿರಾಕಲ್ಲು, ಆ ಅಮ್ಮನಿಗೆ ಬರಬೇಕು ಅಂತ ಇದ್ರೆ ಯಾವ ರೀತಿಯಲ್ಲಾದರೂ ಬಂದೇ ಬರ್ತಾಳಂತೆ. ಹಾಗಾಗಿ ಸೊ ಹಂಗೆ ಬಂದು ಆ ಲಕ್ಷ್ಮಿ ಕೂಡ ಅಲ್ಲಿ ಕೂತಿ ಇವಾಗ ನಮ್ಮ ಮನೇಲಿ ಆ ಫೋಟೋ ಇದೆ. ಐ ಆಮ್ ಸೋ ಹ್ಯಾಪಿ ಆಯಿತಾ. ಸೊ ಈಗ ನೆಕ್ಸ್ಟು ನಮ್ಮ ಒಂದು ಏನಂತಾರೆ ಅರ್ಶಿನ ಕುಂಕುಮ ರೂಪೇಶ್ ನನಗೆ ಹಚ್ಚಿ ಇನ್ನು ವ್ರತ ಅನ್ನೋದನ್ನ ಶುರು ಮಾಡ್ತೀವಿ. ವರಮಹಾಲಕ್ಷ್ಮಿ ವ್ರತ, ನವಗ್ರಹ ಪೂಜೆ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ. ಫಸ್ಟು ವರಮಹಾಲಕ್ಷ್ಮಿ ವ್ರತನ ಮಾಡಿಬಿಡ್ತೀವಿ. ಸೊ ಈಗ ಬನ್ನಿ ರಾ ವಿಡಿಯೋಸ್ನ ಇಡ್ತೀನಿ. ನಮ್ಮ ಮನೆಯಲ್ಲಿ ಹೇಗೆ ಕಾಣ್ತಾ ಇದ್ದಾರೆ ಸತ್ಯನಾರಾಯಣ ಸ್ವಾಮಿ ಹಾಗೆ ಮಹಾಲಕ್ಷ್ಮಿ ಹೇಗೆ ಕಾಣ್ತಾ ಇದ್ದಾರೆ ಅಂತ ಎಲ್ಲ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ಸಲ ನಮಗೆ ಪುರೋಹಿತರು ಏನು ಹೇಳಿದ್ದು ಅಂದರೆ ದುಡ್ಡು ಕಾಣೋ ಥರ ಇಡಬಾರ್ದು, ದೃಷ್ಟಿ ಆಗತ್ತೆ ಅಂದ್ಬಿಟ್ಟು ದುಡ್ಡು ಬಂದು ಲಕ್ಷ್ಮಿನ ಕುಣಿಸಿದ್ದೀವಲ್ಲ ಅದ್ರ ಹಿಂದೆಗಡೆ ಇಟ್ಟಿದ್ದೀವಿ. ಆಮೇಲೆ ರೈಟ್ ಸೈಡಲ್ಲಿ ನಾನು ಮೂಗ್ನತ್ತೆಲ್ಲ ತಂದಿದ್ನಲ್ಲ ಓಲೆ ಅದೆಲ್ಲ ಆ ಸೈಡ್ ಇಟ್ಟಿದ್ದೀನಿ. ಲೆಫ್ಟ್ ಸೈಡಲ್ಲಿ ಹೊಸ ಬ್ಯಾಂಗಲ್ಸ್ ತಂದಿದ್ನಲ್ಲ ಅದನ್ನ ಇಟ್ಟಿದ್ದೆ. ಆ್ಯಂಡ್ ಬನ್ನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ನೋಡಿ ಎಂಜಾಯ್ ಮಾಡಿ. दीप्ताय नमः लोक शोक विनाशिन्यै नमः धर्म निलयायै नमः करुणायै नमः लोकमात्रे नमः पद्मप्रियाय नमः पद्महस्ताय नमः पद्माक्षै नमः पद्मसुन्दर्यै नमः पद्मोद्भवाय नमः पद्ममुखे नमः पद्मनाभप्रियाय नमः रमायै नमः पद्ममालाधरायै नमः देव्यै नमः पद्मिन्यै नमः पद्मगन्धिन्यै नमः पुण्यगन्धायै नमः सुप्रसन्नायै नमः प्रसादाभिमुखे नमः प्रभायै नमः चन्द्रवदनायै नमः चन्द्रायै नमः चन्द्रसहोदर्यै नमः चतुर्भुजायै नमः चन्द्ररूपायै नमः इन्दिरायै नमः इन्दुशीतलाय नमः आह्लादजनन्यै नमः पुष्टे नमः हरये नमः श्री कृष्णाय नमः वरमहालक्ष्मी देवताभ्यो नमः इति नानाविध पुष्पाणि समर्पयामि मनसा भीष्टा प्रार्थनं स्मरामि वरमहालक्ष्मी देवताभ्यो नमः सर्वसिद्धिप्रदाय देवी महालक्ष्मी नमोस्तुते आद्यन्तरहिते देवी आदिशक्ति महोदरे सर्वज्ञे सर्ववरदे सर्वदुष्टभयङ्करी सर्वपाप हरे देवी महालक्ष्मी नमोस्तुते नमस्तेस्तु महामाये दीपिके सत्यनारायण कापाडु श्री सत्यनारायण पन्नगशयन पावन चरण पन्नगशयन पावन चरण नमिते कापाडु श्री सत्यनारायण नारायण सत्यनारायण नारायण लक्ष्मी नारायण नारायण सत्यनारायण नारायण सत्यनारायण नारायण सत्यनारायण दीपुलु लक्ष्मी समेत श्री सत्यनारायण स्वामी पादार्पितं पावनं शुभं भूयात् अभिघ्नमस्तु आरोग्यमस्तु शिवं कर्मस्तु लक्ष्मीनारायण सदा स्मरामि सर्वे जरा सुखिनो भवन्तु समस्त सन्मङ्गलानि तन्तु इष्टदा फलदा सर्व जय इंद्रारमण गोविंद ಗೋವಿಂದ. ಒಬ್ರು ಯಾರಾದ್ರೂ ಎಲ್ಲರೂ ಕುಡಿಯಮ್ಮ ನೋಡಿ ಹೋಗ್ರ ಆರ್ತಿ ಮಾಡ್ತೀನಿ ಹೋಗಮ್ಮ. ಏನು ಯಾರು
ಇಲ್ಲಾಂದ್ರೆ ನೀವೇ ಕೊಡ್ಬೇಕು. ಯಾರನ್ನೊಬ್ರು ಮಾಡ್ತಾ ಇದ್ದೆ. ಐಶು ಬರ್ಲಿಲ್ಲ ಮೇಘನ. ಮನೆ ಹತ್ರ ಅಷ್ಟೊಂದು ಕೊಡ್ಬೇಕಾಗಿತ್ತಲ್ಲ ಸಾಯಂಕಾಲ ಯಾರು ಇರ್ಬೇಕು ಅಂತ. ಒಂದು ಪೂದಲ್ಲಿ ವಸ್ತಿನ ಮೇಲೆ ನೀರು ಹಾಕಿದೆ. लक्ष्मी समेत श्री सत्यनारायण स्वागत पादार्पितं पावनं शुभं भूयात् विघ्नमस्तु आरोग्यमस्तु शिवं क्रमस्तु ಅದೇ ಅಲ್ಲ ಅರ್ಶಿನ ಕುಂಕುಮ ಕೊಡೋಕ್ಕೆ ಈ ಸಲ ನಮ್ಗೆ ಹಬ್ಬ ಇಲ್ವಲ್ಲ, ಅತ್ತೆ ಕೊಡಂಗಿಲ್ಲ ಅಲ್ಲ, ಅದಕ್ಕೆ ವೆಯ್ಟ್ ಮಾಡಿಕೊಂಡು ಹೇಳಿದ್ದೆ. ಬೆಳಿಗ್ಗೆ ಹೋಗಿದ್ದೆ ಆಶ್ರಮಕ್ಕೆ. ಪ್ರೂಫ್ ಎಕ್ಸ್ಟ್ರಾ ಬೇಕಾದ್ರೆ ನಮ್ಮ ಡ್ಯಾಡಿನ ಕೇಳಬೇಕು. ಅಲ್ಲಿಂದ ಆ ಕಡೆ ಬಾಳೆನಮ್ಮ ಸೈಡಲ್ಲಿ ಬಾಳೆ ಕೇಳಿಸ್ಕೋಬೇಕು. ವ್ರತ ಅಂತೂ ಎಷ್ಟು ಚೆನ್ನಾಗಾಯ್ತು ಅಂದ್ರೆ, ಸತ್ಯನಾರಾಯಣ ಸ್ವಾಮಿ ವ್ರತ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಹಬ್ಬ ವ್ರತ ಆಗಿರ್ಬೋದು, ಎರಡೂ ತುಂಬಾ ಚೆನ್ನಾಗಾಯ್ತು. ಸೊ ಯಾರು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ, ಅಷ್ಟು ಲೀನರ್ ಆಗ್ಬಿಟ್ಟಿದ್ರು ಎಲ್ಲರೂ, ಅಷ್ಟು ಶ್ರದ್ಧೆಯಿಂದ ಎಲ್ಲ ಕೂತ್ಕೊಂಡು ವ್ರತದ ಕತೆ ಎಲ್ಲ ಕೇಳಿಸ್ಕೊಂಡ್ರು. ಅದಕ್ಕಾಗಿ ನಾನು ಯಾವುದೇ ಕ್ಲಿಪ್ಪಿಂಗ್ ತಗೊಂಡಿಲ್ಲ, ಹಾಕಕ್ಕಾಗಿಲ್ಲ ಅಷ್ಟೇ ಫ್ರೆಂಡ್ಸ್. ಅಂಡ್ ಎಲ್ಲರೂ ಬಂದಿದ್ರು, ನಮ್ಮ ರಮೇಶ್ ಅವರಾಗಿರ್ಲಿ, ಸುಪ್ರಿಯಾ ಅಕ್ಕವರು, ಮಣಿ ಅಕ್ಕವರು, ಎಲ್ಲರೂ ಯಾರ ಹೆಸರು ಹೇಳಕ್ಕೆ ನಾನು ಮಿಸ್ ಮಾಡಿದ್ರೆ ಐಮ್ ಸೋ ಸಾರಿ. ಸೊ ಇಲ್ಲಿ ವ್ರತ ಎಲ್ಲ ಮುಗಿಸ್ಕೊಂಡು ಮೇಲೆಗಡೆ ಯದುವೀರ್ ಬರ್ಡೇ ಪಾರ್ಟಿಗೆ ಬಂದ್ವಿ. ನೋಡಿ ಒಂದೇ ದಿವಸ ಎಷ್ಟೆಲ್ಲ ಪಾರ್ಟಿಗಳು. ಈ ತರ ಸಿಂಪಲ್ ಆಗಿ ಬಾಸ್ ಬೇಬಿ ಥೀಮ್ ಅಲ್ಲಿ ಬಲೂನ್ ಡೆಕೋರೇಷನ್ ಆಗಿತ್ತು. ಮೇಲೆಗಡೆ ಕ್ಯಾನೋಪಿ ಹಾಕಿದ್ವಿ ಅಂಡ್ ಕೇಕ್ ಆರ್ಡರ್ ಮಾಡಿದ್ವಿ ಮ್ಯಾಂಗೋ ಫ್ಲೇವರ್ದು. ಸೊ ಎಲ್ಲ ಫ್ರೆಂಡ್ಸ್, ಫ್ಯಾಮಿಲೀಸ್, ಆಮೇಲೆ ನಮ್ಮ ನೇಬರ್ಸ್ ಎಲ್ಲರೂ ಬಂದಿದ್ರು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಈಗ ರಾ ಕ್ಲಿಪ್ಪಿಂಗ್ಸ್ ಹಾಕ್ತೀವಿ ನೋಡಿ. ಯಾದು ಏ ಬೇಡ ಬೇಡ, ನೋ ನೋ ನೋ, ಕರೆಂಟ್ 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 ಲೈಟಿಂಗ್ಸ್. ಓ ಫ್ಲಕ್ಚುಯೇಷನ್. ಪಪ್ಪು ನನ್ನ ಸ್ಯಾರಿ ಎಲ್ಲ ಬಿದ್ದೋಗುತ್ತೆ ಇವಾಗ. ಅದೆಲ್ಲ ಇಕ್ಕು. ಪಾಪು ನೋಡು, ಪಾಪುಲೇ ಹಂಗೆ ಊಟಕ್ಕೆ ಇಟ್ಕೊಡ್ತೀವಿ, ಹಂಗಾಗಿ ಅಲ್ಲೆಲ್ಲ ಕೊಡ್ತೀನಿ ಕೇಕ್. ಅಚ್ಚಾ ಎಲ್ಲ ನಿಂದೆ. ಹ್ಯಾಪಿ ಬರ್ತ್ಡೇ.
ಜಶು ಏನು ಎಲ್ಲಾರ್ಗು ಶೇರ್ ಸ್ವಲ್ಪನೇ ಐತೆ ಎಲ್ಲಾರ್ಗು ಶೇರ್ ಎಲ್ರು ಅಜ್ಜಿಗ ಮರ ಆಕ್ಚುಲಿ ಪಾರ್ಟಿ ಎಲ್ಲ ತುಂಬಾ ಚೆನ್ನಾಗಾಯ್ತು. ಬಟ್ ಊಟದಲ್ಲಿ ಎಡವಟ್ ಮಾಡ್ಕೊಂಡ್ವಿ. ಯಾಕಪ್ಪ ಅಂತ ಅಂದ್ರೆ ನಾನು ಬಾಳೆ ಎಲೆ ತಂದಿದ್ದೆ, ಲಿಟ್ರಲಿ 10 ರೂಪೀಸ್ ಒಂದೊಂದು ಎಲೆ. ಆತರ ನಾನು 60 ಎಲೆಗಳನ್ನ ತಂದಿದ್ದೆ. ಬಾಳೆ ಎಲೆ ಊಟ ಕೊಡ್ಬೇಕು ಎಲ್ರಿಗೂ ಅಂತ. ಮಳೆ ಬರೋ ತರ ಬೇರೆ ಮೋಡ ಬಂದ್ಬಿಡ್ತು. ಆಮೇಲೆ ಎಲ್ರಿಗೂ ಪಾಪ ವ್ರತ ಮುಗಿಯೋಷ್ಟರಲ್ಲಿ ಎಲ್ಲ 9:30 ಆಗ್ಬಿಡ್ತು. ಇನ್ನ ಲೇಟ್ ಆಗ್ಬಿಡುತ್ತೆ, ಟೇಬಲ್ ಹಾಕಿ ಕೂತ್ಕೊಂಡು ಕೊಡೋದ್ರ ಬದಲು ಅಂದ್ಬಿಟ್ಟು ಅವಾಗ ಇಮಿಡಿಯೇಟ್ ಆಗಿ ಈ ತರ ಪ್ಲೇಟ್ಸ್ ನ ತರಿಸಿ ಪ್ಲೇಟಲ್ಲೇ ಎಲ್ಲ ಹಾಕೊಂಡು ಅವ್ರು ಕೂತಿರೋ ಜಾಗಕ್ಕೇನೆ ಸರ್ವ್ ಮಾಡಿದ್ವಿ. ಯಾಕಂದ್ರೆ ಸ್ವಲ್ಪ ಜಾಗ ಇಕ್ಕಟ್ಟು ಅನಿಸ್ತು, ಜನ ಜಾಸ್ತಿ ಆಗೋದ್ರು. ಆಮೇಲೆ ಇವತ್ತು ಊಟಕ್ಕೆ ಏನೇನು ಅಂತ ಅಂದ್ರೆ ಒಬ್ಬಟ್ಟು, ತುಪ್ಪ, ಪಲಾವು, ಮೊಸರು ಬಜ್ಜಿ, ಕೇಸರಿ ಬಾತು, ಕಾಳು ಉಸ್ಲಿ ಮಾಡಿದ್ವಿ ಲಕ್ಷ್ಮಿ ಇದಕ್ಕೆ. ಕಾಳು ಉಸ್ಲಿ, ಆಮೇಲೆ ಹೋಟೆಲಲ್ಲಿ ಆರ್ಡರ್ ಕೊಟ್ಟಿದ್ವಲ್ಲ ಅವ್ರು ಮಾಡಿರೋಂಥ 2 ತರ ಪಲ್ಯ, ಹಪ್ಳ, ಒಡೆ, ಅನ್ನ, ಸಾಂಬಾರ್, ರಸಂ, ಇಷ್ಟು ಕೊಟ್ಟಿದ್ವಿ ಅನ್ಸುತ್ತೆ. ಇಷ್ಟು ಕೊಟ್ಟಿದ್ವಿ ಫ್ರೆಂಡ್ಸ್. ಭರ್ಜರಿ ಊಟ ಮಾಡಿದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಉಡುಪಿಗೆ ನಾವು ಆರ್ಡರ್ ಮಾಡಿದ್ದು. ಸೊ ಅಷ್ಟೇ ಫ್ರೆಂಡ್ಸ್, ಬನ್ನಿ ನಾ ರಾಕ್ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡುವ. ನಾನು ಈಗಲೇ ಊಟ ಎಲ್ಲ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಎಲ್ಲ ಊಟ ಮಾಡಿ ಕೆಳಗಡೆ ಬರ್ತಾ ಇದ್ರು. ಅವ್ರಿಗೆ ಅರ್ಶನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ನಾನು ಕೆಳಗಡೆ ಬಂದು ಇಲ್ಲೆಲ್ಲ ಅರ್ಶಾಗೆ ಪೂಸಿ ಹೊಡಿತಾ ಇದ್ದೆ ಫ್ರೆಂಡ್ಸ್. ಅಂಡ್ ಈಗ ಎಲ್ರಿಗೂ ಅರ್ಶನ ಕುಂಕುಮ ಕೊಟ್ಟು ಬಾಗಿನ ಕೊಟ್ಟು ಖುಷಿಯಾಗಿ ಲಕ್ಷ್ಮಿಯನ್ನ ಅವ್ರವ್ರ ಮನೆಗೆ ಕಳ್ಸಿಕೊಡೋಣ ಅಂತ ಅನ್ಕೊಂಡು ಕೆಳಗಡೆ ಬಂದೆ. ಲಕ್ಷ್ಮೀ ನಾರಾಯಣ ಉತ್ತರೋತ್ತರಾಭಿವೃದ್ಧಿರಸ್ತು ಧನಧಾನ್ಯಾಭಿವೃದ್ಧಿರಸ್ತು ಮಹಾಲಕ್ಷ್ಮಿಯನುಗ್ರಹಕಾರದಿರಸ್ತು ಓಂ ತದಾಸ್ತು ಓಂ ತದಾಸ್ತು. ಇದು ಮೂರು ಆಟ ಕಂಪಲ್ಸರಿ ನಮ್ ಕಡೆ ಏನೇ ಫಂಕ್ಷನ್ ಆಗಿ ಗೊತ್ತೇಗಳು ಬಂದ್ರು ಅಂದ್ರೆ ಫಸ್ಟ್ ಹೋಗ್ತಾ ಇದೀವಿ ಬಾ, ಟೈಮ್ ಆಯ್ತು. ಧ್ಯಾನ್ ಮೆಲ್ಲಿಗೆ, ಸ್ಲೋ ಸ್ಲಿಪ್ ಆಗುತ್ತೆ. ಹಾಗೇನೆ ನಮ್ಮ HL ಕೋಟ್ರಸ್ ನೇಬರ್ಸ್ ಇವರೆಲ್ಲ. ಸೊ ನನ್ನ ಫ್ರೆಂಡ್ಸ್ ಆಕ್ಚುಲಿ. ಪ್ರಕೃತಿ ನೀವು ನೋಡಿರ್ತೀರಾ, ಆಮೇಲೆ ನೇತ್ರ ಅವರು ಅಂತ ಪಾಪ ಅಷ್ಟು ದೂರದಿಂದ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅವ್ರಿಗೂ ಎಲ್ಲ ಅರಿಶಿನ ಕುಂಕುಮ ಕೊಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಊಟ ಮಾಡಿ ಇವಾಗ ಇನ್ನು ಇಷ್ಟೊತ್ತಲ್ಲೆಲ್ಲ ನಾಳೆಯಿಂದ ತೆಗಿಯಂಗಿಲ್ವಲ್ಲ ಲಕ್ಷ್ಮಿನೆಲ್ಲ. ನಾಳೆ ಸಂಜೆ ತೆಗಿಯಂಗಿಲ್ಲ. ಮಂಡೇ ಮಾರ್ನಿಂಗ್ 8 o'clock ಇದೆ. ಭಾನುವಾರ ಬೆಳಗ್ಗೆ 6 ಗಂಟೆ ಮೇಲೆ ತೆಗಿಬಹುದು ಅಂತ ಹೇಳಿದ್ರು. ನಾಳೆ
ನಾಳೆ ತೆಗಿಯೋವಾಗಿಲ್ಲ. ಭಾನುವಾರದ ಬೆಳಗ್ಗೆ 6 ಗಂಟೆಗೆ. తాగుబట్టి అలా అట్లుకుపోయింది ఏంటి అదే నేను చెప్పింది నా బతుకే నీ బతుకోండి అప్పుడు పాయం పెట్ట ఎట్లా ఆట ఆడుతుంది మనమే ఆడకెట్టింది ఇంకా ಮೂರ್ತಿ ಅಣ್ಣ ನವಿ ಜಾಗ ಬಿಡು ಅಣ್ಣ ಕುತ್ಕೊಂಡು ದೇವ್ರು ಅಲ್ಲೇ ಮಾಡಲಿ ಮುಂದಿನ ವರ್ಷಕ್ಕಿನ್ನ ದೇವ್ರು ಚಂದ ಕಾಪಾಡಲಮ್ಮ ಅಷ್ಟೇ ನೀನ್ ಅದೇ ಅಡ್ಕೊಂಡೇ ರೆಕಾರ್ಡ್ ಮಾಡಿ ಇಟ್ಕೊಬೇಕು. ನನ್ಗೆ ಯಾವಾಗ ಲೋ ಅನ್ಸುತ್ತ ಅವಾಗ ಅಮ್ಮಮ್ಮನ್ ಕೇಳ್ತಾ ಇರ್ಬೇಕು ಟೇಪ್ ರೆಕಾರ್ಡ್ ತರ. ಬಿಟ್ಟು బాగుపెట్టిందలమ్మ బిడ్డ బాగుండాలమ్మా. నా మన కూతురు బాగుంటే నాకు చాలు, ఇంకేం కాదు. నా కూతురులే బాగుండాలి ముగ్గురు, నువ్వు బాగుంటే చాలు. నేనేమంటానా నేను బాగుంటే పెద్ద యా చేత బంగారు నా మన కూతురు బాగానే పోతుందిలే. మొదలు పెద్దోళ్ళు ఇంట్లోకి వస్తే అందరూ బాగానే ఉంటారు. మంచోళ్ళు రావాలి ఇంట్లోకి మొదలు. నా ఎల్లుడు మంచోళ్ళు వచ్చి నా ఇంట్లో ముగ్గురు ఆడపిల్లలు అట్లే ఎక్కిపోతా ఉంటారు. ఇప్పుడు మా రూపాయలు వచ్చి అందరూ మీరు బాగుంటారు. ఆరోగ్యం ఒకటి అదే ನಮಸ್ಕಾರ ಮಾಡಿದ್ಮೇಲೆ ಅಕ್ಷತೆ நான் சொன்ன கொஞ்சம் மீட்டிங் பண்ண நான் நம்மளுக்கு கொஞ்சம் வேலை கேளுங்க இரமா அக்கா அவங்களுக்கு கொடுத்துட்டாக்கா சொன்னாக்கா ವರಮಹಾಲಕ್ಷ್ಮಿ ನೀಟಾಗಿ ಕುತ್ಕೋಬೇಕು. ಅನ್ನ ಆಂಟಿ ಪೊಲೀಸರು ಫೋನ್ ಮಾಡಿ ಇವಾಗ ನಿಮ್ಮ ಯಜಮಾನ್ ಫೋನ್ ಮಾಡ್ತೀನಿ ವಿಡಿಯೋ ಕಳಿಸ್ತೀನಿ. ಹೇಳು ಸಿನಿಮಾ ನೆಕ್ಸ್ಟ್ ಇಯರ್ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ಲಿ ಅಂತ ಕೇಳು. లక్ష్మి ಏನು ఆహా మీ లక్ష్మి ఉంట కావాలి ఏను చెప్పాలి. ಲಡ್ಡು ಪುಟ ಮಾಡ್ತಾ ಇದ್ದೀರಾ ಕ್ಯಾಮ್ರಾ ರೆಕಾರ್ಡಿಂಗ್? ಹೌದಾ, ಓಕೆ. ಚೆನ್ನಾಗಿದ್ರಮ್ಮ? ಏನಪ್ಪ ಚೆನ್ನಾಗಿದ್ರಾ? ಎಲ್ಲಪ್ಪ ಯಾಕೆ ಅಣ್ಣ ಕರ್ಕೊಂಬಂದಿಲ್ಲ ಪ್ರಕೃತಿ? ಅಯ್ಯೋ ಟಯರ್ಡ್ ಆಗಿದ್ರು ಹೋಗಿ ಬರೋದು ಅಂದ್ರು ಲೇಟ್ ಆಗಿತ್ತ ಬೇರೆ. ಬಾಯಿಲಿ ತಪ್ಪು ಅವರೇ, ಸಾರಿ ನಾನು ನಿಮ್ಗೆ ಕರಿಬೇಕಾಗಿತ್ತು. ಪೂಜೆ ಮಾಡ್ಲಿ, ಅಕ್ಷತೆ ಕಾಲಾಗ್ರಿ. ಕರ್ಕೊಂಬಂದಿಲ್ಲ. ಹಾಗೇನೆ ಪುರೋಹಿತರು ಹೇಳ್ತಾ ಇದ್ರು, ಸೌಂದರ್ಯ ಎಲ್ಲಾ ತರದ ಹೂವನ ತರಿಸಿದ್ಯಾ, ತುಂಬಾ ಖುಷಿ ಆಯ್ತು ನನ್ಗೆ ಅಂತ. ಲಿಟ್ರಲಿ ಗರ್ಕೆ ಹುಲ್ಲಿಂದ ಹಿಡ್ದು, ತುಂಬೆ ಎಲೆಯಿಂದ ಹಿಡ್ದು, ಆಮೇಲೆ ಏನು ಬಿಲ್ಪತ್ರೆ ಜೊತೆಗೆ ಇನ್ನ ಎಲೆಗಳು 7 ತರ ಎಲೆ ಬರುತ್ತಲ್ಲ, ಆ ತರ ಎಲ್ಲಾ ಎಲೆಗಳು, ಮತ್ತೆ ಪಾರಿಜಾತ ಹೂವು, ಸಂಪಿಗೆ ಹೂವು, ಅದಾದ್ಮೇಲೆ ಎಲ್ಲಾ ತರದ್ದು ಮಾರ್ಕೆಟ್ ಅಲ್ಲಿ ನನ್ಗೆ
ಇದು KR ಪುರಂ ಮಾರ್ಕೆಟಲ್ಲಿ ಏನೆಲ್ಲ ಹೂವುಗಳಿತ್ತೋ ಎಲ್ಲ ಹೂವುಗಳು ತರಿಸಿದ್ದೆ ಆಯ್ತಾ. ಅದಾದ್ಮೇಲೆ ಇದು ಮೊಗಲಿ ರೇಕುಲು ಅಂತ ತೆಲುಗಲ್ಲಿ ಅಂತಾರೆ, ಬಟ್ ಕನ್ನಡದಲ್ಲಿ ಏನಂತಾರೆ ಅದು ಗೊತ್ತಿಲ್ಲ ನನಗೆ. ಅದು 100 years ಆದ್ರೂ ಒಣಗಲ್ವಂತೆ. ಅದು ಗರಿ ತರ ಇರುತ್ತೆ, ಬಟ್ ಮುಳ್ಳಿರುತ್ತೆ. ಇದನ್ನ ಹೆಸರಿನ ಏನಂತಾರೋ ನನಗೆ ಫ್ಲಾಶ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಅದು ಕೂಡ ಪ್ರತಿಯೊಂದು ತರಿಸಿದೆ. ಅವ್ರ ಪುರೋಹಿತರು ಅಂದ್ರು ತುಂಬಾ ಚೆನ್ನಾಗಾಯ್ತು, ಪೂಜೆ ಸೌಂದರ್ಯ ತುಂಬಾ ಚೆನ್ನಾಗಾಯ್ತು ಅಂತ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಫ್ರೆಂಡ್ಸ್. ಇಲ್ಲ ಇಲ್ಲ ಹೇಗಿದ್ದೀರಾ? ಒಂದು ನಿಮಿಷ ಕಣೋ. ಬನ್ನಿ, ಮನೆ ಕಡೆ ಬರೇ ಇಲ್ಲ, ಬಿಸಿ ಶರೀರ. ನಾನೇ ಈಗ ಬಂದೆ, ಜಸ್ಟ್ 5 minutes. ಇದ್ರಲ್ಲಿ ಮಾಡ್ಕೊಂಡು ಅದ್ರಲ್ಲಿ ಇಸ್ಥಿತಿ ನಮ್ಮ ವಾಯನ, ಇಸ್ಥಿತಿ ನಮ್ಮ ವಾಯನ, ಇಸ್ಥಿತಿ ನಮ್ಮ ವಾಯನ, ಇಷ್ಟೆಡೆಯವರು ಕೋರಿತಿ ನಮ್ಮವರ, ಕೋರಿತಿ ನಮ್ಮವರ. ಥ್ಯಾಂಕ್ ಯು. ಅಕ್ಕಗೆ ಹೇಳಕ್ ಬರಲ್ಲ, ನೀವು ಹೇಳೋರ್ಗು ಬಿಡಲ್ಲ. ಎಲ್ಲ ಖಾಲಿ ಮಾಡ್ಬೇಕು, ಪ್ರಸಾದ ಮಾತ್ರ. ಸಿಗ್ಬೇಕು ಪ್ರಸಾದ. ಫ್ರೆಂಡ್ಸ್, ಎಲ್ಲಾರ್ದು ಕ್ಲಿಪ್ಪಿಂಗ್ಸ್ ತೆಗಿಯಕ್ ಆಗಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ ಸಿಕ್ಕಿರೋದು ಹಾಕಿದೀನಿ. ಬಟ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ಜೀವನ ಪಾವನ ಅನಿಸ್ತು ಇವತ್ತು ನನಗೆ ಲಿಟ್ರಲಿ. ಸೊ ಎಲ್ರಿಗೂ ಅರ್ಶಿನ ಕುಂಕುಮ ಕೊಟ್ಟೆ. ಎಲ್ರೂ ಕೂಡ ನನ್ನ ಕಾಲ್ಗೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ನನಗೂ ಅರ್ಶಿನ ಕುಂಕುಮ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ವ್ಲಾಗ್ ತುಂಬಾ ದೊಡ್ಡದಾಗಿದೆ ಅಂತ ನನಗೆ ಗೊತ್ತು. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ನನ್ನ ಮೆಮೊರೀಸ್ ಕೂಡ ಇರಬೇಕು, ಹಾಗಾಗಿ ಫುಲ್ ಕಂಪ್ಲೀಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.